ಹೊಸ ನೃತ್ಯದಾಟವು ತೋರು ನೀ ತೋರು ಸಂಗೀತವು ಪಾಡು ಸಂಗೀತ ಹೇಳಬೇಕು ಮತ್ತೀವೆ ನಿನಗೆ ನಾ ಗ್ರಾಸ ನಿಜ ಮತ್ತೀವೆ ನಿನಗೆ ನಾ ಗ್ರಾಸ ಆದಿತ್ತು ಏನಾದರೂ ಕೊಡಿ ಎನ್ನುವುದಾಗಿ ಕೇಳ್ತಾ ಇದ್ದೀಯ. ಗ್ರಾಸವನ್ನು ಕೊಡಿ, ಹೌದಾ? ತನ್ಮೂಲಕವಾಗಿ ನನ್ನ ಗ್ರಾಸವನ್ನ ಪರಿಹರಿಸಿ. ನಮ್ಮಲ್ಲಿ ಬೇಡುವವರಿಲ್ಲದೆ ಇದ್ರೂ ಕೂಡ ಭಿಕ್ಷಾಟನೆಯನ್ನ ಕೈಯುವವರ ಕುರಿತಾಗಿ ನಾವು ಕೇಳಿ ತಿಳಿದವರಿದ್ದೇವೆ. ಹೇಗೆ ತಮ್ಮಲ್ಲಿದ್ದಂತಹ ಕೌಶಲ್ಯವನ್ನ ತೋರಿಸಿ ಇನ್ನೊಬ್ಬರ ಮನಸ್ಸನ್ನ ರಂಜನೆಗೊಳಿಸಿ ಭಿಕ್ಷಾಟನೆ ಮಾಡುವವರು ಅನೇಕರಿದ್ದಾರಂತೆ. ಹೌದಾ? ಹೌದೌದು. ನಮಗೊಂದು ವಿಷಯ ಗೊತ್ತಿಲ್ಲ. ಹೌದಾ? ಗೊತ್ತಿಲ್ಲ, ಅದಕ್ಕೆ ನೀನು ಹೀಗೆ ಬೇಡ್ತಾ ಇದ್ದೀಯ. ಎಲ್ಲಿಯಾದ್ರೂ ನಿನಗೆ ಗೊತ್ತಿದ್ದೇ ಹೌದಾಗಿದ್ರೆ ಹೀಗೆ ನೀನು ಬೇಡಬೇಕು ಮುಂದಾಗುದಿಲ್ಲ ಇದ್ದಿತ್ತು. ಆ ರೀತಿ ಬೇಡ. ಅವರು ಹಾಗೆ ನಿನ್ನಲ್ಲಿದ್ದಂತಹದ್ದು ಯಾವುದೋ ಒಂದು ವಿಶೇಷವಾದಂತಹ ಗುಣವನ್ನ ಉಳಿದವರಿಗೆ ತೋರ್ಪಡಿಸಿ ತನ್ಮೂಲಕವಾಗಿ ನಿನ್ನ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದೀಯೇನು? ಅಂದ್ರೆ ಈಗ ನಿಮ್ಮಲ್ಲೆಲ್ಲ ಇರುವವರೆಲ್ಲ ಹಾಗೆ ಬೇಡುದ? ನಮ್ಮಲ್ಲಿರುವವರೆಲ್ಲ ಬೇಡುವವರಲ್ಲ, ನಾವು ಬೇಡುವವರಿಗೆ ಕೊಡುವವರು. ಬಿಡು, ಇಲ್ಲಿ ನಿನ್ನಂತವರೇ ಇಲ್ಲ ನಮ್ಮ ಲೋಕದಲ್ಲಿ. ಭಿಕ್ಷುಕರೇ ಇಲ್ಲ. ಹಾಗಂತ ಆದ್ರೆ ನೀನು ಯಾರತ್ರ ಏನು ಕೇಳುವುದೇ ಇಲ್ಲ. ನಾವು ಕೇಳುದಿಲ್ಲ, ಕೊಡುದು ಮಾತ್ರ. ನಮ್ಮಲ್ಲಿ ಬೇಕಾದಷ್ಟು ಉಂಟು. ಮತ್ತೆ ನಾವೇ ಇನ್ನೊಬ್ಬರಲ್ಲಿ ಕೈ ಯಾಚಿಸುವುದಿಲ್ಲ. ಹಾಗಾಗಿ ನಿನಗೆ ಏನು ಕೊಡುವುದಕ್ಕೆ ನನಗೆ ಮನಸ್ಸಿಲ್ಲ. ನಿನಗೇನು ನಾನು ಕೊಡುವುದಿಲ್ಲ. ಯಾಕೆ? ಈ ಹಿಂದೆ ನಮಗೆ ಬಂದವರಿಗೆಲ್ಲ ಕೊಟ್ಟು ಸಾಕಾಗಿ ಹೋಗಿದೆ. ಕೊಟ್ಟವರು ಯಾರಿಗೂ ನಮ್ಮ ನೆನಪಿರುವುದಿಲ್ಲ, ಮರಣಿವಂತೂ ಬರುವುದೇ ಇಲ್ಲ. ನೀವು ಅಷ್ಟೆಲ್ಲ ಕೊಟ್ಟವರು. ಕೊಡುಗೈದಾನಿಗಳು ನಾವು. ಹೀಗಿರುವಾಗ ಎಲ್ಲ ಕೊಟ್ಟ ಮೇಲೆ ಒಂದು ಸ್ವಲ್ಪ ಕೊಟ್ಟರು. ದೇಹಿ ನಾಸ್ತಿ ಅಂತ ಹೇಳುವವರು ನಾವಲ್ಲ. ಆ ರೀತಿ ನೀನು ಕೊಡಬೇಕು ಅಂತ ಆದ್ರೆ ನೀ ನನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕು. ಅಂದ್ರೆ ಧರ್ಮಕ್ಕೆ ಏನು ಸಿಗುವುದಿಲ್ಲ ಇಲ್ಲಿ. ನೀನ್ ನನಗೇನಾದ್ರು ಕೊಟ್ಟರೆ ನಾನು ನಿನ್ ಕೊಡ್ತೇನೆ. ನನ್ನಲ್ಲಿ ನಾನೇ ಭಿಕ್ಷುಕ. ಗುರುರನ್ನ ತಿರುಗುತ್ತಾ ಇನ್ನೊಬ್ಬರಲ್ಲಿ ಬೇಡುವವ. ಅದರಲ್ಲೂ ಬಿತ್ಕೊಳ್ಳಿಕ್ ಶಕ್ತಿ ಇಲ್ಲ. ನಾನು ನಿಮ್ಗೆ ಏನು ಕೊಡ್ಬಹುದು ತಾಯಿ? ಒಂದು ಕೆಲಸ ಮಾಡು, ನಿನ್ನಲ್ಲಿ ಇದ್ದಂತಹ ಶಕ್ತಿಯನ್ನೆಲ್ಲ ಬಳಸಿಕೊಂಡು ನನ್ನ ಮನಸ್ಸಿಗೆ ಮುದ ನೀಡುವ ಹಾಗೆ. ನಿನಗೆ ಕುಣಿಲಿಕ್ಕೆ ಬರ್ತದಾ? ಕುಣಿಲಿಕ್ಕೆ ಅಂತ ಬರುವುದಿಲ್ಲ. ನಾನು ಕುಣಿದದ್ದನ್ನೇ ಕುಣಿತಾ ಅಂತ ನೀವು ತಿಳ್ಕೊಂಡ್ರೆ ಗೊತ್ತಿಲ್ಲ. ಹೌದಾ? ನೀನು ಕುಣಿದದ್ದೇ ನಾಟ್ಯ, ಇನ್ನು ಹಾಡ್ಲಿಕ್ಕೆ ಬರ್ತದೆ ನಿನಗೆ? ಹಾಡ್ಲಿಕ್ಕೆ ಬರ್ತಿತ್ತು. ಇವತ್ತು ಸ್ವಲ್ಪ ಸ್ವರಸರಿ. ಹೌದಾ? ಊರು ತಿರುಗುವುದಲ್ಲ, ಬೇರೆ ಬೇರೆ ನೀರು. ಹೌದೌದು. ಪ್ರದೇಶ ಹೌದು, ವಾತಾವರಣವೇ ಸರಿ ಇಲ್ಲ. ವಾತಾವರಣ ಸರಿ ಇಲ್ಲ. ಹೌದು, ತೊಂದರೆ ಇಲ್ಲ. ಹಾಗಾಗಿ ಇದ್ದ ಸ್ವರದಲ್ಲಿ ನಾನು ಸುಧಾರಿಸಿಕೊಳ್ತೇನೆ.